ನಮಸ್ಕಾರಪ್ಪ ದೋಸ್ತರ. ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಲಾಗತ್ತೀನಪ್ಪ ಅಂತಂದ್ರೆ, ಬರ್ತ್ಡೇ ಫೋಟೋವನ್ನು ಯಾವ ರೀತಿ ಎಡಿಟ್ ಮಾಡೋದಂತ ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ಲಾಗತ್ತೀನಿ. ವಿಡಿಯೋ ದಂಡಿ ಮಟ್ಟ ನೋಡಿರಿ, ಯಾರೂ ವಿಡಿಯೋ ಅರ್ಧಂಬರ್ಧ ನೋಡೋಕೆ ಹೋಗಬೇಡ್ರಿ. ವಿಡಿಯೋ ದಂಡಿ ಮಟ್ಟ ನೋಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ನಿಮಗೆ ಬೀಟ್ ಮಾರ್ಕ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಈ ಮೊದಲೇ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡ್ಕೊಂಡಾಗ ಇದು ಈ ರೀತಿ ಕಾಣ್ತದೆ ಪೋಸ್ಟರ್. ಈಗ ಇದರಲ್ಲಿ ನೀವು ಮೊದಲನೇದಾಗಿ ಫೋಟೋಗಳನ್ನು ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ಫೋಟೋ ಹೆಂಗಪ್ಪ ಚೇಂಜ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ಲಾಗತ್ತೀನಿ. ಇಲ್ಲಿ ಗ್ರೂಪ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ. ಆ ಗ್ರೂಪ್ ಮ್ಯಾಗ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮ್ಯಾಗ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಿಮ್ಗೆ 9 ಗ್ರೂಪ್ಗಳು ನೋಡೋಕೆ ಸಿಗ್ತಾವೆ. ನಿಮ್ಗೆ ಫೋಟೋ ಚೇಂಜ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲನೇ ಗ್ರೂಪ್ ಮ್ಯಾಗ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮ್ಯಾಗೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊದಲನೇ ಫೋಟೋ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಮ್ಯಾಗ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಫೋಟೋನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಯಾವುದಾದ್ರೂ ಎಡಿಟ್ ಮಾಡ್ತಾ ಇರ್ತಿರಲ್ಲ ಅವ್ರ ಫೋಟೋನ ಇಲ್ಲಿ ಹಾಕೋಬೇಕಾಗ್ತದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಬಂದು ಅಲ್ಲಿ ಅಟ್ಯಾಚ್ ಆಗಿದೆ. ಈಗ ಫೋಟೋನ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿ ರೊಟೇಟನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ನಂತರ ಬ್ಯಾಕಿಗೆ ಬರಬೇಕಾಗ್ತದೆ. ಬ್ಯಾಕಿಗೆ ಬಂದುಬಿಟ್ಟು ಸೆಕೆಂಡ್ ಗ್ರೂಪ್ ಮ್ಯಾಗೂ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ಸೇಮ್ ಪ್ರೊಸೀಜರನ್ನು ಫಾಲೋನ ಮಾಡ್ಕೋಬೇಕಾಗ್ತದೆ. ಇದನ್ನು ಸೇಮ್ ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳೋದು, ಕಲರ್ ಆ್ಯಂಡ್ ಫಿಲ್ ಮ್ಯಾಗೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡ್ಕೊಂಡು ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಬೇರೆ ಇಮೇಜನ್ನು ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ಚೇಂಜ್ ಆದಮೇಲೆ ಇದಕ್ಕೂ ಕೂಡ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗ್ತದೆ. ಈ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಬ್ಯಾಕಿಗೆ ಬರಬೇಕಾಗ್ತದೆ. ಇದೇ ರೀತಿ 8 ಗ್ರೂಪ್ಗಳು ಇರ್ತವೆ. 8 ಗ್ರೂಪ್ಗಳ ಮ್ಯಾಗೆ ಕ್ಲಿಕ್ಕನ್ನು ಮಾಡಿಕೊಂಡು ಇದನ್ನು ಫೋಟೋಗಳನ್ನು ಹಾಕೋಬೇಕಾಗ್ತದೆ. 9ನೇ ಗ್ರೂಪ್ ಮ್ಯಾಗೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ಎಡಿಟ್ ಗ್ರೂಪ್ ಮ್ಯಾಗೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಇದ್ರ ನಿಮಗೆ ಒಂದಿಷ್ಟು PNGಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಕಲರ್ PNGಗಳನ್ನ. ಅದನ್ನು ಹೋಗ್ಬಿಟ್ಟು ಡೌನ್ಲೋಡನ್ನು ಮಾಡ್ಕೋಬೇಕಾಗ್ತದೆ. ಡೌನ್ಲೋಡನ್ನು ಮಾಡಿಕೊಂಡು ಇಲ್ಲಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರನ್ನು ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ಈ ರೀತಿ ಕಲರನ್ನು ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ಒಂದು ವೇಳೆ ನೀವು ಈ ಕಲರ್ ಫೋಟೋ ನಿಮ್ಮ ಹತ್ರ ಇದ್ದಿಲ್ಲಪ್ಪ ಅಂತಂದರೆ ಕಲರ್ ಕೂಡ ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಕಲರ್ ಆ್ಯಂಡ್ ಲೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ HUV ಅಂತ ಒಂದು ಎಫೆಕ್ಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗ್ತದೆ. ನಿಮ್ಮ ಫೋಟೋನ ಯಾವ ಕಲರ್ ಇರಲಿದೆ ಆ ಕಲರ್ವರೆಗೂ ಇದನ್ನು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊತ ಹೋಗ್ಬೇಕಾಗ್ತದೆ. ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ನಂತರ ಬ್ಯಾಕಿಗೆ ಬರಬೇಕಾಗ್ತದೆ. ಬ್ಯಾಕಿಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ಫೋಟೋನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಮೇನ್ ಫೋಟೋನ ಚೇಂಜ್ ಮಾಡಿಕೊಂಡು ಇದನ್ನು ಕೂಡ ಅದೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಫೋಟೋನ ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದನ್ನು ಸರಿಯಾಗಿ ಬಂದಿಲ್ಲ. ಇದನ್ನು ಒಂದು ಸ್ವಲ್ಪ ಎಫೆಕ್ಟನ್ನು ಜಾಸ್ತಿನೇ ಮಾಡ್ಕೋಬೇಕಾಗ್ತದೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೆಸರನ್ನು ಕೂಡ ಚೇಂಜನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಹೆಸರು ಏನಿದೆ ಆ ಹೆಸರನ್ನು ಇದಕ್ಕೆ ಇಟ್ಕೋಬೇಕಾಗುತ್ತೆ. ಈಗ ನಾನು ಹೆಸರನ್ನು ಚೇಂಜನ್ನು ಮಾಡ್ತಾ ಇದ್ದೀನಿ. ಈಗ ಸಂಗೀತ ಅಂತ ಹೆಸರನ್ನು ಇಟ್ಕೋತಾ ಇದ್ದೀನಿ. ನಂತರ ಬ್ಯಾಕಿಗೆ ಬರಬೇಕಾಗ್ತದೆ. ಬ್ಯಾಕಿಗೆ ಬಂದುಬಿಟ್ಟು ಈ ಲೈಟ್ ಆಪ್ಷನ್ನ ಆನ್ ಮಾಡ್ಕೋಬೇಕಾಗ್ತದೆ. ಈಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಷ್ಟೇ ಸಿಂಪಲ್ ಎಡಿಟ್ ಮಾಡೋದು. ಓಕೆ ಫ್ರೆಂಡ್ಸ್, ನಾನು ಹೇಳಿದ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿರಿ.
ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಾಗ ಇದೇ ರೀತಿ ಏನಾರ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.